ಕಸ್ಟಮರು ಅದು ಹೇಗೆ ಅದನ್ನು ವ್ಯಾಪಾರ ಮಾಡ್ತಾರಂತ ನನಗೆ ಗೊತ್ತಾಗೋದಿಲ್ಲ. ಆ ಥರದ್ದು ಸಿಚುವೇಶನ್ ಇತ್ತು. ಅದಕ್ಕೆ ಈಗ ಆಲ್ರೆಡಿ ಸುಧಾರಣೆಗೆ ಕೈ ಹಾಕಿದ್ದೀವಿ. ಕ್ಲೀನಿಂಗ್ ಮಾಡುವಂಥ ಕೆಲಸವನ್ನು ಫಸ್ಟ್ ಪ್ರಾರಂಭ ಮಾಡಿದ್ದೀವಿ. ಯಾರ್ಯಾರು ಎನ್ಕ್ರೋಚ್ಮೆಂಟ್ ಮಾಡಿದ್ರು ಅವನ್ನೆಲ್ಲ ತೆರವುಗೊಳಿಸುವಂಥ ಕೆಲಸವನ್ನು ಮಾಡಿದ್ದೀವಿ. ಭಾಳ ಮುಖ್ಯವಾಗಿ ಅವ್ರು ಭಾಳಷ್ಟು ಜನ ಅದರಲ್ಲಿ ಪೇ ಮಾಡದೇ ಇರೋವಂಥವ್ರು ಇಲ್ಲಿಗಲ್ಲಿ ಕೂತಂಥವ್ರು ಇದ್ದಾರೆ. ಅಂಥವ್ರನ್ನೂ ಸಹ ಅಲ್ಲಿಂದ ಜಾಗ ಖಾಲಿ ಮಾಡಿಸ್ತೀವಿ. ಅಧಿಕೃತವಾಗಿ ಯಾರಿದ್ದಾರೆ ಅವರು ಕೂತು ವ್ಯಾಪಾರ ಮಾಡಬೇಕಾಗತ್ತೆ. ಅದನ್ನು ಎನ್ಶೂರ್ ಮಾಡ್ತೀವಿ. ಸರ್, ಅದಕ್ಕೆ ಆ್ಯಡ್ ಆನ್ ಆಗಿ ನೀವಲ್ಲ ಸರ್, ಹಿಂದೆ ಇದ್ದವ್ರು ಎಲ್ಲರೂ ಕೂಡ ಅದನ್ನೇ ಹೇಳ್ತಾರೆ. ಇಲ್ಲಿಗಲ್ ಆಗಿ ಯಾರಾದರೂ ಫುಟ್ಪಾತ್ ಅಂದರೆ ಈ ಪ್ಯಾಸೇಜಲ್ಲಿ ಏನಾದ್ರು ವ್ಯಾಪಾರ ಮಾಡ್ತಿದ್ದಾರೆ ಅದನ್ನು ತೆರವು ಮಾಡಿಸ್ತೀವಿ ನಾವು ಹೇಳಿಲ್ಲ. ಕೂಡ ಹಿಂದೆ ಇದ್ದವರು ಕೂಡ ಹೇಳ್ತಾರೆ. ನಾವು ಹೇಳಿಲ್ಲ, ಮಾಡಿದ್ದೀವಿ. ಅಲ್ಲ, ಬಟ್ ಅದು ಮತ್ತೆ ಕಂಟಿನ್ಯೂ ಆಗುತ್ತೆ ಸರ್. ಇಲ್ಲ ಒಮ್ಮೆ ಏನು ಅಂತ ಹೇಳಿ ಅಂದ್ರೆ ದಂಡ ಹಾಕುವಂಥದ್ದು ಅಥವಾ ಆ ಥರದ್ದು ಏನಾದರೂ ಮಾಡ್ತೀರಾ ಹೇಗೆ? ಈ ದಂಡ ಪ್ರಶ್ನೆ ಎಲ್ಲ ಇಲ್ಲಿಗಲ್ ಆಕ್ಯುಪೆಂಟ್ ಯಾರಿದ್ದಾರೆ ಎನ್ಕ್ರೋಚ್ ಮಾಡಿದ್ರು ಅವನ್ನೆಲ್ಲ ರಿಮೂವ್ ಮಾಡೋದನ್ನ ನೀವು ನೋಡಿದಿರಿ, ಮಾಧ್ಯಮದಲ್ಲೂ ಸಹ ಬಂದಿದೆ. ನಾವು ಸಹ ರೆಗ್ಯುಲರಾಗಿ ವಾಚ್ ಮಾಡ್ತಾಯಿದ್ವಿ, ನಮ್ಮ ಅಧಿಕಾರಿಗಳು ಅಲ್ಲೇ ಇದ್ದಾರೆ. ಹಾಗಾಗಿ ಒಂದಿಷ್ಟು ಕ್ಲೀನಿಂಗ್ ಪ್ರಕ್ರಿಯೆ ಆಗಬೇಕು, ಅದನ್ನು ಮಾಡಿಸ್ತಾ ಇದ್ದೀವಿ. ಒಂದಿಷ್ಟು ರಿಪೇರಿ ಕೆಲಸ ಆಗಬೇಕಿದೆ, ಅದನ್ನು ಸಹ ನಾವು ಮಾಡಬೇಕು ಅಂತ ಆಲ್ರೆಡಿ ಕೈ ಹಾಕಿದ್ವಿ. ಕೆಲಸ ನಡೀತಾ ಇದೆ. ಅಲ್ಲಿರುವಂಥವ್ರಿಗೆ ಒಂದು ಒಳ್ಳೆಯ ವಾತಾವರಣ ಕೊಡಬೇಕು. ಕಸ್ಟಮರ್ ಯಾರು ಬರ್ತಾರೆ ಅವರಿಗೆ ಮತ್ತು ವ್ಯಾಪಾರಸ್ಥರಿಗೆ ಒಂದು ಒಳ್ಳೆಯ ವಾತಾವರಣ ಸಿಗಬೇಕು ಅಲ್ಲಿ ಅನ್ನೋದು ನಮ್ಮ ಉದ್ದೇಶ ಆಗಿದೆ. ಆ ನಿಟ್ಟಿನಲ್ಲಿ ಈ ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ದೀವಿ. ಖಂಡಿತ ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಸುಧಾರಣೆಯನ್ನು ನೀವು ನೋಡಿ. ಅದೇ ರಿಪೇರಿ ನಡೀತಾ ಇದೆ. ಅಲ್ಲೇನು ರೂಫ್ ಏನಿದೆ ಅದು ಹೋಗಿದೆ, ಅಲ್ಲಿಂದ ನೀರು ಬಿದ್ದಂಥದ್ದು ಒಳಗಡೆ ಹೋಗುತ್ತೆ. ಸೊ ಹಾಗಾಗಿ ಅದನ್ನು ತಪ್ಪಿಸ್ಬೇಕು ಅಂತಲೇ ರಿಪೇರಿ ಕೆಲಸವನ್ನೆಲ್ಲ ಪ್ರಾರಂಭ ಮಾಡಿದ್ದೀವಿ. ಒಂದಿಷ್ಟು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ಗೆ ಅಲ್ಲೊಂದಿಷ್ಟು ಜಾಗಗಳನ್ನ ಐಡೆಂಟಿಫೈ ಮಾಡಿ ಆ ಕೆಲಸವನ್ನು ಮಾಡ್ತಾಯಿದ್ದೀವಿ. ಈಗ ನೀವು ನೋಡಿದರೆ ಪಾರ್ಕಿಂಗು ಎಷ್ಟು ಅದ್ಭುತವಾಗಿ ಬಂದಿದೆ. ಪಾರ್ಕಿಂಗು ಅಲ್ಲಿ ಬಂದಂಥವ್ರಿಗೆ ಕಸ್ಟಮರ್ಗೆ ಪಾರ್ಕಿಂಗ್ ಇಲ್ಲದೆ ಒದ್ದಾಡಬೇಕಿತ್ತು, ಆ ಕೆಲಸವನ್ನು ಮಾಡ್ತೇವೆ. ಆದರೂ ಇಲ್ಲಿಗಲ್ಲಿ ಒಂದಿಷ್ಟು ಅಲ್ಲಿ ಇಲ್ಲಿ ಎಲ್ಲ ಪಾರ್ಕ್ ಮಾಡ್ತಾಯಿದ್ದಾರೆ, ಅದು ಸಾರ್ವಜನಿಕರಿಗೆ ತೊಂದರೆ ಆಗ್ತಾಯಿದೆ. ಅದನ್ನು ಸಹ ರಿಮೂವ್ ಮಾಡೋದಕ್ಕೆ ನಾವು ಪೊಲೀಸ್ ಇನ್ಸ್ಪೆಕ್ಟರ್ ಸಹ ಅವತ್ತು ಅಲ್ಲಿ ಕರೆದಿದ್ದೀವಿ, ಕರೆದು ಅವ್ರ ಜೊತೆ ಡಿಸ್ಕಸ್ ಮಾಡಿದ್ದೀವಿ. ಇವೆಲ್ಲ ಸುಧಾರಣೆ ಕೆಲಸಗಳನ್ನು ತೆಗೆದುಕೊಂಡಿದ್ದೀವಿ. ಒಂದೊಂದಾಗಿ ಮಾಡ್ತೀವಿ. ಅವ್ರನ್ನ ಶಿಫ್ಟ್ ಮಾಡಬೇಕು ಅಂತ ಒಂದು ಪ್ರಪೋಸಲ್ ಇತ್ತು ಸರ್, ಅದು ಎಲ್ಲಿವರೆಗೂ ಬಂತು? ಇಲ್ಲ, ಖಂಡಿತ ಆ ಪ್ರಸ್ತಾವನೆ ನಮ್ಮ ಹತ್ರ ಇಲ್ಲ. ಈಗ ಸದ್ಯಕ್ಕೆ ಅದು ಪರಿಶೀಲನೆಯಲ್ಲಿಲ್ಲ. ಈಗ ಇರೋರಿಗೆ ಒಂದು ಒಳ್ಳೆಯ ಅವಕಾಶವನ್ನು ಮಾಡಿಕೊಡ್ಬೇಕು, ಒಳ್ಳೆಯ ವಾತಾವರಣವನ್ನು ಸೃಷ್ಟಿ ಮಾಡಿಕೊಡ್ಬೇಕು ಅನ್ನೋದು ಪಾಲಿಕೆ ಉದ್ದೇಶ. ಹಾಗಾಗಿ ಆ ಕೆಲಸ ಹೌದು, ಆಲ್ರೆಡಿ ಫೈರ್ ಆಡಿಟ್. ಈಗ ನೀವು ನೋಡ್ಬೋದು, ಅಲ್ಲಿ ಸಾವಿರಾರು ಜನ ಸೇರಿದಂಥ ಸಂದರ್ಭದಲ್ಲಿ ಏನಾದ್ರು ಫೈರ್ ಆಕ್ಸಿಡೆಂಟ್ ಆದರೆ ಖಂಡಿತ ತೊಂದರೆ ಆಗುತ್ತೆ ಸಾರ್ವಜನಿಕ ಜೀವಕ್ಕೆ. ಹಾಗಾಗಿ ನಾವು ಫೈರ್ ಆಡಿಟ್ ಮಾಡಿ ಅಲ್ಲಿ ಏನು ಲೋಪದೋಷಗಳಿವೆ ಅಂತ ಅವ್ರು ಕೊಡ್ತಾರೆ, ಅದ್ರ ಪ್ರಕಾರ ನಾವು ಅದನ್ನು ಫೈರ್ ಎಕ್ಸ್ಟಿಂಗ್ವಿಷರ್ ಏನು ಹಾಕಬೇಕು, ಸೇಫ್ಟಿ ಮೆಜರ್ಸ್ ಏನು ತೊಗೋಬೇಕು ಅದನ್ನು ತೊಗೋಬೇಕು ಅನ್ನೋ ಕಾರಣಕ್ಕಾಗಿಯೇ ಈಗ ಆಡಿಟ್ ಮಾಡಿಸ್ತೀವಿ. ಆಡಿಟಲ್ಲಿ ನಮಗೆ ಗೊತ್ತಾಗುತ್ತೆ ಈಗಿರೋ ಸಿಸ್ಟಮ್ ಸರಿ ಇದೆ ಇಲ್ಲ, ಅಥವಾ ಇದನ್ನು ಅಪ್ಗ್ರೇಡ್ ಮಾಡಬೇಕು, ಇದೇನು ಕೊಡ್ತಾರೆ ಅದ್ರ ಪ್ರಕಾರ ನಾವು ಮಾಡ್ತೀವಿ. ಒಂದಷ್ಟು ಪ್ಯಾಸೇಜ್ಗಳಲ್ಲಿ ಇಲ್ಲಿಗಲ್ ಆಗಿ ಶಾಪ್ಗಳನ್ನು ಕೂಡ ಕಟ್ಕೊಂಡಿದ್ದಾರೆ ಸರ್, ಒಳಗಡೆ ಪರ್ಮನೆಂಟ್ ಸ್ಟ್ರಕ್ಚರ್ ಹಾಕಿ ಕಟ್ಕೊಂಡಿದ್ದಾರೆ. ಅದು ಹಿಂದೆ ಸಾಕಷ್ಟು ಆರೋಪ ಗಲಾಟೆ ಎಲ್ಲವೂ ಕೂಡ ಆಗಿದ್ದು. ಫೈರ್ ಸೇಫ್ಟಿ ವಿಚಾರದಲ್ಲಿ ಏನಾದ್ರು ಎಮರ್ಜೆನ್ಸಿ ಅಂತಂದ್ರೆ ಎಕ್ಸಿಟ್ ಆಗೋ ಜಾಗಗಳಲ್ಲೇ ಅಂಗಡಿಗಳನ್ನು ಕಟ್ಟಿದ್ದಾರೆ. ಸೊ ಈಗ ಆ ಥರದ್ದು ಏನಾದ್ರು ಬಂದರೆ ರಿಮೂವ್ ಮಾಡೋದು ಈಗ ನಾವು ವಿಸಿಟ್ ಮಾಡಿದಂಥ ಸಂದರ್ಭದಲ್ಲಿ ಯಾರೆಲ್ಲ ಅದೇನು ಏನು ಹೇಳಬೇಕು, ಕಾರಿಡಾರ್ ಇರುತ್ತೆ, ಅಲ್ಲಿ ಯಾರೆಲ್ಲ ಶಾಪ್ಗಳನ್ನ ಇಟ್ಕೊಂಡಿದ್ರು ಅವ್ರ ಮೇಲೆ ದಂಡ ಹಾಕುವಂಥ ಕೆಲಸವನ್ನು ಮಾಡಿದ್ದೀವಿ. ಎಲ್ಲರಿಗೂ ದಂಡವನ್ನು ಹಾಕಿದ್ದೀವಿ, ರಿಮೂವ್ ಮಾಡಿಸ್ತಾ ಇದ್ದೀವಿ. ಇಲ್ಲ ಅಂತಂದರೆ ಓಡಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಇನ್ನೊಂದಿಷ್ಟು ಜನ ಇಲ್ಲಿಗಲ್ಲಿ ಅಲ್ಲಿ ತಂದು ಗೋಡನ್ ಥರ ಮಾಡ್ಕೊಂಡಿದ್ದಾರೆ. ಒಂದಿಷ್ಟು ಅಲ್ಲಿ ತಂದಿಟ್ಟು ಎಲ್ಲ ಕಡೆಗೂ ಯಾವ ಕಾರಿಡಾರ್ಲು ಎಲ್ಲ ಕಡೆ ನೋಡಿದರೆ ಅಲ್ಲಿಟ್ಟಿದ್ದಾರೆ. ಅದನ್ನು ನಿನ್ನೆ ಸಂಜೆ ಒಳಗಾಗಿ ರಿಮೂವ್ ಮಾಡಬೇಕಂತ ಹೇಳಿ ಅದನ್ನು ಸಹ ರಿಮೂವ್ ಮಾಡಿಸಿದ್ದೀವಿ. ಹಾಗಾಗಿ ಅಲ್ಲಿ ಸುಧಾರಣೆ ಭಾಗವಾಗಿ ಏನೆಲ್ಲ ಕೆಲಸಗಳನ್ನ ಮಾಡಬೇಕು ಒಂದೊಂದಾಗಿ ಮಾಡ್ತಾಯಿದ್ವಿ. ನನ್ನ ಪ್ರಕಾರ ಇನ್ನೊಂದು 2 ತಿಂಗಳಲ್ಲಿ KR ಮಾರ್ಕೆಟನ್ನು ಒಂದು ಜನಸ್ನೇಹಿಯಾಗಿ ಬರೋರಿಗೆ ಒಂದು ಒಳ್ಳೆ ವಾತಾವರಣ ಸೃಷ್ಟಿ ಮಾಡೋದಕ್ಕೆ ಏನು ಬೇಕೋ ಅದೆಲ್ಲ ಮಾಡಿ ಸರ್. ಒಳಗಡೆ ಅಟ್ಲೀಸ್ಟ್ ಸ್ಟ್ರಕ್ಚರ್ಡ್ ಯೂನಿಟ್ ಸರ್ KR ಮಾರ್ಕೆಟಲ್ಲಿ, ಬಟ್ ಹೊರಗಡೆ ಬಂದಾಗ ಆಬ್ವಿಯಸ್ಲಿ ಇಟ್ಸ್ ಅ ಮಾರ್ಕೆಟ್. ಜನ ಬಂದು ಅಲ್ಲಿ ವ್ಯಾಪಾರ ಮಾಡುವಂತಹ ಉದ್ದೇಶ ಇಟ್ಕೊಂಡು ಅಲ್ಲಿ ತುಂಬ ಬೆಳಗ್ಗೆ ಇರ್ಬೋದು, ಡಿಫ್ರೆಂಟ್ ಟೈಮಿಂಗ್ಸಲ್ಲಿ ಬರ್ತಾರೆ. ಅದಕ್ಕೇನು ಸರ್, ಲೈಕ್ ಈಗ ಅವೆನ್ಯೂ ರೋಡ್ ಸೈಡ್ ಇರ್ಬೋದು, ಅಲ್ಲಿ ಔಟ್ಸೈಡ್ ಲಾಟ್ ಆಫ್ ಪೀಪಲ್ ಆರ್ ಕೀಪಿಂಗ್ ದೇರ್ ಶಾಪ್ಸ್. ಸೊ ವಾಟ್ ಡು ಯು ಪ್ಲ್ಯಾನ್ ಟು ಡೂ? ಈಗ ನಾವು ರಿಮೂವ್ ಮಾಡಿರೋದೇ ಅದು. ಯಾರಿಗೆ ಸಾರ್ವಜನಿಕರಿಗೆ ಓಡಾಟಕ್ಕೆ ತೊಂದರೆ ಆಗ್ತದೆ, ಇಲ್ಲಿಗಲ್ಲಿ ಯಾರೆಲ್ಲ ಶಾಪ್ಗಳನ್ನ ಮಾಡ್ಕೊಂಡಿದ್ರು ಅಂಥವ್ರನ್ನೇ ರಿಮೂವ್ ಮಾಡಿರೋವಂಥದ್ದು. ಈಗ ಬಂದಂಥವರು ನಾರ್ಮಲಾಗಿ ನಿಮಗೆ ಗೊತ್ತಿದೆ, ರೈತರು ತೊಗೊಂಬರ್ತಾರೆ, ತೊಗೊಂಬಂದು ಇಲ್ಲಿ ವ್ಯಾಪಾರಸ್ಥರಿಗೆ ಕೊಡ್ತಾರೆ, ವ್ಯಾಪಾರಸ್ಥರು ಕಸ್ಟಮರಿಗೆ ಕೊಡ್ತಾರೆ, ಬಲ್ಕಾಗಿ ಪರ್ಚೇಸ್ ಮಾಡ್ಕೊಂಡು ಹೋಗೋರಿದ್ದಾರೆ.
ಇವೆಲ್ಲ ಪ್ರಕ್ರಿಯೆಯಲ್ಲಿ ನಡೀತಾ ಇದೆ. ಅದೇ ಕಾರಣಕ್ಕಾಗಿ ಪಾರ್ಕಿಂಗನ್ನು ತುಂಬ ಚೆನ್ನಾಗಿ ಮಾಡಿದ್ದೀವಿ, ಬಂದವರಿಗೆ ಅನುಕೂಲ ಆಗಬೇಕಂತ. ನೀವು ನೋಡಿರುವ ಪಾರ್ಕಿಂಗ್ ರೇಟ್ ಸಹ ಮಾಲ್ಗೆ ಹೋದರೆ ನೀವು ಎಷ್ಟು ಕೊಡ್ತೀರಿ, ನಮ್ಮಲ್ಲಿ ಎಷ್ಟಿದೆ, 10 ರೂಪಾಯಿ ಒಂದು ಪರ್ ಅವರ್ ಇದೆ. ಎಲ್ಲರಿಗೂ ಅನುಕೂಲ ಆಗಲಿ ಅಂತಲೇ ಈ ಕೆಲಸವನ್ನು ಮಾಡಿದ್ದು. ಇಲ್ಲಾಂದರೆ ಅವರೆಲ್ಲೋ ಗಾಡಿ ಹಾಕೋದು, ಆ ಪೊಲೀಸರು ಬಂದು ಟೋ ಮಾಡ್ಕೊಂಡು ಹೋಗೋದು, ಇಲ್ಲ ಗಾಡಿಗೆ ತೊಂದರೆ ಆಗೋದು, ಇವೆಲ್ಲವೂ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಈ ಕೆಲಸವನ್ನು ಮಾಡಿರೋವಂಥದ್ದು. ಸಾರ್ವಜನಿಕರಿಗೆ ಮೂವ್ಮೆಂಟಿಗೆ ಯಾವುದೇ ಕಾರಣಕ್ಕೆ ತೊಂದರೆ ಆಗಬಾರ್ದು ಅಂತ, ಎಲ್ಲಿ ಮೂವ್ಮೆಂಟಿಗೆಲ್ಲ ತೊಂದರೆ ಇದೆ ಅದನ್ನು ತೆಗಿಬೇಕು ಅಂತ. ಸರ್ ಮೇಜರಾಗಿ ಟುವರ್ಡ್ಸ್ ಟೌನ್ ಹಾಲ್ ಕೂಡ ಸರ್, ಅಲ್ಲಿ ಮಾರ್ಕೆಟಿಂದ ಟುವರ್ಡ್ಸ್ ಟೌನ್ ಹಾಲ್ ಬೋತ್ ದ ಸೈಡ್ಸ್ ಒಂದು ತುಂಬ ಯೂರಿನೇಷನ್ ನಡೆಯುತ್ತೆ ಪಾರ್ಕ್ ಪಕ್ಕದಲ್ಲಿ, ಆ್ಯಂಡ್ ಗಾರ್ಬೇಜ್ ತುಂಬ ಡಂಪಿಂಗ್ ಇರುತ್ತೆ. ಮತ್ತು ಈ ಸೈಡ್ ಫುಲ್ ಫುಟ್ಪಾತ್ಸ್ ಆಕ್ಯುಪೈ ಮಾಡಿ, ಫುಟ್ಪಾತ್ ಮೇಲೆ ಆಲ್ಮೋಸ್ಟ್ ರೋಡ್ ಕೂಡ ಆಕ್ಯುಪೈ ಮಾಡ್ಕೊಂಡಿರ್ತಾರೆ ಮೋಸ್ಟ್. ಈಗ ನಿಮಗೆ ಗೊತ್ತಿದೆ, ಇಲ್ಲಿ ನಾವು ಹೊಸದಾಗಿ ರಿನೋವೇಷನ್ ಮಾಡಿದ ಮೇಲೆ ಮಾರ್ಕೆಟನ್ನು ಟಾಯ್ಲೆಟ್ ಏನು ಕಟ್ಟಿದ್ದೀವಿ ಅದು ಓಪನ್ನೇ ಆಗಿರಲಿಲ್ಲ. ನಾವು ಹೋದ್ಮೇಲೆ ಓಪನ್ ಮಾಡಿಸಿರೋವಂಥದ್ದು 3 ಟಾಯ್ಲೆಟ್ಗಳಿದೆ ಅಲ್ಲಿ, ತುಂಬ ಅತ್ಯುತ್ತಮವಾಗಿ ಕಟ್ಟಿರೋಂಥ ಟಾಯ್ಲೆಟ್ಗಳು. ಅವನ್ನ ಓಪನ್ ಮಾಡಿಸ್ಲಿಕ್ಕೆ ಹೇಳಿ ಬಂದಿದ್ದೀವಿ. ಸಾರ್ವಜನಿಕರಿಗೆ ಅನುಕೂಲಕ್ಕೆ ಬೇಕಾಗಂಥದ್ದನ್ನು ಬೀಗ ಹಾಕಿಟ್ರೆ ಆಗೋದಿಲ್ಲ, ಅದನ್ನು ಓಪನ್ ಮಾಡಿಸಿದ್ದೀವಿ. ಈಗ ಆ ಕೆಲಸನೂ ಅಲ್ಲಿ ಸಾರ್ವಜನಿಕರಿಗೆ ಎಷ್ಟು ಜನ ಬಂದರೂ ಸಹ ಅದು ಬೇಕಾದಷ್ಟು ಯೂನಿಟ್ಗಳನ್ನು ಹಾಕಿದ್ದೀವಿ. ಇನ್ನು ರೋಡ್ ಸೈಡ್ ಮಾಡೋವಂಥವ್ರಿಗೆ ರಾತ್ರಿಯೆಲ್ಲ ಇದ್ದಾಗ ನಮ್ಮವ್ರಿಗೆ ಸ್ವಲ್ಪ ಅದನ್ನ ಕಂಟ್ರೋಲ್ ಮಾಡೋದು ಕಷ್ಟ ಆಗ್ಬೋದು. ಅದಕ್ಕೇನು ಕೆಲಸ ಮಾಡಬೇಕು ಅನ್ನೋದನ್ನ ನಾವು ಯೋಚನೆ ಮಾಡ್ತೀವಿ. ಸರ್ ಈಗ ಟೋಯಿಂಗ್ ಏನಾಯ್ತು ಸರ್, ಒಮ್ಮೆ ಶುರುವಾಯಿತು ಮತ್ತೆ ಅದು ಹಂಗೆ ಮನೆ ಅದು ಅವ್ರನ್ನ ಕೇಳಬೇಕು, BBMPಗೆ ಬರೋದಿಲ್ಲ. ನಿಮ್ಮ ಪಾಲಿಕೆ ನಮ್ಮ ಪಾಲಿಕೆಯಿಂದ ಜಾಗ ಕೊಡ್ತಾ ಇದ್ದೀವಿ ಟ್ರಾಫಿಕ್ ಪೊಲೀಸರು ಒಟ್ಟಿಗೆ ನಾವು ಜಾಗ ಕೊಡ್ತಾ ಇದ್ದೀವಿ. ನಿನ್ನೆನೂ ಸಹ ಜಾಗದ್ದು ಫೈನಲ್ ಆಗಿದೆ, ಹ್ಯಾಂಡ್ ಓವರ್ ಮಾಡಿ ಅಂತ ಹೇಳಿದ್ವಿ. BMRCL ಜಾಗವನ್ನು 1 ಎಕರೆ ಜಾಗವನ್ನು ಹ್ಯಾಂಡ್ ಓವರ್ ಮಾಡ್ತಾಯಿದ್ದೀವಿ. ಅವರು ಟೋ ಮಾಡಿದಂಥ ತಂದಂಥ ವಾಹನಗಳನ್ನು ಇಡಲಿಕ್ಕೆ ಅಲ್ಲಿ ಏನು ವ್ಯವಸ್ಥೆ ಬೇಕು ಅದೇ ರೀತಿ ಎಲ್ಲ ಪಾಲಿಕೆಗೆ ವ್ಯಾಪ್ತಿಯಲ್ಲೂ ಸಹ ಜಾಗ ಕೊಟ್ಟಿದ್ದೀವಿ. ನಾನು ಸಹ ಜಿಲ್ಲಾಧಿಕಾರಿ ಇದ್ದಂಥ ಸಂದರ್ಭದಲ್ಲಿ ಇದೇ ಕೆಲಸಕ್ಕೆ ಜಾಗವನ್ನು ಸಹ ಕೊಟ್ಟಿದ್ದೀವಿ. ಥ್ಯಾಂಕ್ ಯು. ಎಲ್ಲ